ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಸ್ಕ್ವೇರ್ ಬೀಡ್ಸ್ ಉಪಯೋಗಿಸ್ಕೊಂಡು ಮಾಡೋಂಥ ಡಿಸೈನ್ ತೋರಿಸ್ಕೊಡ್ತಾ ಇದ್ದೀನಿ. ಸ್ಕ್ವೇರ್ ಬೀಡ್ಸಲ್ಲಿ ಫ್ಲವರ್ ಶೇಪ್ನ ಡಿಸೈನು, ಫ್ಲವರ್ ಆರ್ಚ್ ಸಾರಿ ಕುಚ್ಚು ಡಿಸೈನ್ ಅಂತ ಹೇಳ್ಬೋದು ಸ್ಕ್ವೇರ್ ಬೀಡಲ್ಲಿ. ಇದಕ್ಕೆ ಕಮಲ್ ಕಡಾಯಿ ಥ್ರೆಡ್ ತೊಗೊಂಡಿದ್ದೀನಿ. ಆಮೇಲೆ 10 ನಂಬರ್ ಕ್ರೋಶೆ ಹುಕ್ಕು 0.75 mm ತೊಗೊಂಡಿದ್ದೀನಿ. ಫಸ್ಟು ದಾರ ಲಾಕ್ ಮಾಡಿ ಈ ಥರ ಡಬಲ್ ಲಾಕ್ ಮಾಡಿದ್ದೀನಿ. ಲಾಕ್ ಮಾಡಿದ ಮೇಲೆ 3 ಚೈನು, ಬಟ್ಟೆಗೆ ಲಾಕ್, ಮತ್ತೆ 3 ಚೈನು, ಬಟ್ಟೆಗೆ ಲಾಕ್. ಇದಾದಮೇಲೆ ಸ್ಕ್ವೇರ್ ಬೀಡ್ಸನ್ನು ಸೇರಿಸ್ಕೋಬೇಕು. ಸ್ಕ್ವೇರ್ ಬೀಡ್ಸ್ ಇದು ದೊಡ್ಡದಿದೆ ನಾನು ತಗೊಂಡಿರೋ ಸ್ಕ್ವೇರ್ ಬೀಡ್ಸು. ನೀವು ಚಿಕ್ಕದು ತಗೊಂಡ್ರೆ ಆಗ್ಬೋದು. ಇದು ನನಗೆ ಹುಕ್ಕಲ್ಲಿ ಹಿಂಗೆ ಹಾಕೋಕ್ಕಾಗಲ್ಲ, ಹಾಕಕ್ಕೆ ಬರಲ್ಲ. ಅದಕ್ಕೆ ನಾನು ದಾರದ ಸಹಾಯದಿಂದ, ಸೂಜಿ ಮತ್ತು ದಾರದ ಸಹಾಯದಿಂದ ನಾನು ಸೇರಿಸ್ಕೋತಾ ಇದ್ದೀನಿ. ಈ ಥರ ಸೂಜಿಗೆ ದಾರ ಪೋಣಿಸ್ಕೊಂಡಿದ್ದೀನಿ. ಇದರ ಮಧ್ಯದಲ್ಲಿನೂ ನಾನು ಈ ರೌಂಡ್ ಬೀಡ್ಸ್ ಬೇರೆ ಸೇರಿಸ್ತೀನಿ. ಈ ಥರ ಸೇರಿಸ್ತೀನಿ ರೌಂಡ್ ಬೀಡು, ಹಿಂಗೆ ಸೇರಿಸ್ತೀನಿ. ಅದಕ್ಕೆ ಇದನ್ನು ಹುಕ್ಕಿಗೆ ಸೂಜಿಗೆ ಈ ಥರ ಸೇರಿಸ್ಕೊಳ್ಳಿ. ಫಸ್ಟು ಈ ಸ್ಕ್ವೇರ್ ಬೀಡನ್ನು ಹಿಂಗೆ ಸೇರಿಸ್ಕೊಳ್ಳಿ, ಒಂದು ಹೋಲು. ಆಮೇಲೆ ಈ ಮಿಡ್ಲ್ ಬೀಡನ್ನು, ಈ ರೌಂಡ್ ಬೀಡ್ ಇದೆಯಲ್ವ, ಇದನ್ನು ಸೇರಿಸ್ಕೊಳ್ಳಿ ಸೂಜಿಗೆ. ಆಮೇಲೆ ಇದನ್ನು ಈ ನೆಕ್ಸ್ಟ್ ಹೋಲ್ ಇದೆಯಲ್ವ ಸ್ಕ್ವೇರ್ ಬೀಡಿಂದು, ಹಿಂಗೆ ಸೇರಿಸ್ಕೊಳ್ಳಿ. ಹಿಂಗೆ ಸೇರಿಸ್ಕೊಂಡು ಇದಕ್ಕೆ ಹಾಕಿ ದಾರಕ್ಕೆ. ಹೆಂಗೆ ನಾವು ಇದು ಕ್ರೋಶೆಗೆ ಇಲ್ಲಿಗೆ ಆರ್ಚಿಗೆ ಸೇರಿಸ್ಕೋತೀವಿ, ಅದೇ ರೀತಿಲಿ ಇಲ್ಲಿ ದಾರಕ್ಕೆ ಸೇರಿಸ್ಕೊಳ್ಳಿ. ಈಗ ಈ ದಾರ ಇದೆಯಲ್ವ, ಈ ಗ್ರೀನ್ ಕಲರ್ ದಾರನ ಹಿಂಗೆ ಡಬಲ್ ಮಾಡಿ, ನಾವು ಕ್ರೋಶೆ ಹುಕ್ಕಲ್ಲಿ ಹಿಂಗಿರುತ್ತೆ ನೋಡಿ ಈ ಡಬಲ್ ದಾರ, ಇದನ್ನು ಹಿಂಗೆ ತಗೊಳ್ಳಿ. ಇದರ ಒಳಗಿಂದ ಈ 2 ದಾರದ ಒಳಗಡೆ ಹಿಂಗೆ ಹಾಕ್ಕೊಳ್ಳಿ. ಆಮೇಲೆ ಹಿಂಗೆ ಇದನ್ನು ಎಳೆದು ಪೂರ್ತಿ ಇದರ ಒಳಗಡೆ ತನ್ನಿ. ಇದನ್ನು ಹಿಂಗೆ ಎಳ್ಕೊಳ್ಳಿ. ನೋಡಿ ಈ ಗ್ರೀನ್ ದಾರ ಬಂತಲ್ವ, ಇದು ಈಚೆ ತನ್ನಿ ಗ್ರೀನ್ ದಾರನ. ಈಗ ಮತ್ತೆ ಇದನ್ನು ಹಿಂಗೆ ಕ್ರೋಶೆ ಹುಕ್ ಹಾಕ್ಕೊಂಡು ನಾರ್ಮಲಾಗಿ ಲಾಕ್ ಮಾಡಿ ದಾರ ಬಟ್ಟೆಗೆ ಸೇರಿಸ್ಕೊಳ್ಳಿ. ಮತ್ತೆ 3 ಸಾರಿ 3 ಚೈನು, 3 ಚೈನು, ಬಟ್ಟೆಗೆ ಲಾಕ್, 3 ಚೈನು, ಬಟ್ಟೆಗೆ ಲಾಕ್, ಮತ್ತೆ 3 ಚೈನು, ಬಟ್ಟೆಗೆ ಲಾಕ್. ಈಗ ಮತ್ತೆ ಇದನ್ನು ಸ್ವಲ್ಪ ಉದ್ದ ಎಳ್ಕೊಳ್ಳಿ ಹಿಂಗೆ. ಈಗ ಇದನ್ನು ಇದರಲ್ಲಿ ನಿಮ್ಮದು ಕ್ರೋಶೆ ಹುಕ್ಕಿಗೆ ಬರುತ್ತೆ ಅಂದರೆ ಹುಕ್ಕಲ್ಲಿ ಸೇರಿಸೋದು ಸುಲಭ. ಇದು ನನ್ನ ಸ್ಕ್ವೇರ್ ಬೀಡು ತುಂಬ ದೊಡ್ಡದಿದೆ, ಅದರಿಂದ ಹಿಂಗೆ ಸೇರ್ಸೋಕ್ಕಾಗಲ್ಲ. ಅದಕ್ಕೋಸ್ಕರ ನಾನೀಗ ಕ್ರೋಶೆ ಹುಕ್ಕಿನ ಬದಲು ಸೂಜಿ ಸೇರಿಸ್ಕೋತಾ ಇದ್ದೀನಿ ಅಷ್ಟೇ. ಹಿಂಗೆ ಸೂಜಿ ಈ ದಾರಕ್ಕೆ ಸೇರಿಸುತ್ತೆ. 2 ಎಳೆ ದಾರ ಮಾಡಿರ್ತೀವಲ್ವ ಸೂಜಿಲಿ, 2 ಎಳೆ ದಾರ ಮಾಡಿರಬೇಕು. ಇದರ ಒಳಗಡೆ ಅದನ್ನು ಸೇರಿಸ್ಕೊಳ್ಳಿ. ಈ ಗ್ರೀನ್ ದಾರ ಇದೆಯಲ್ವ, ಸ್ವಲ್ಪ ಉದ್ದ ಎಳ್ಕೊಂಡು ಸೇರಿಸ್ಕೊಳ್ಳಿ. ಆಮೇಲೆ ಈ ಬೀಡನ್ನು ಇದರೊಳಗಡೆಯಿಂದ ಹಿಂಗೆ ತನ್ನಿ. ನೋಡಿ ಈ ಬೀಡನ್ನು ಹಿಂಗೆ ಉದ್ದ ಕೇಳ್ಕೊಳ್ಳಿ, ದಾರ ಆಚೆ ಬರುತ್ತೆ. ದಾರ ತೆಗೀರಿ, ಇದನ್ನು ತೆಗೀರಿ. ಇದನ್ನು ಲಾಕ್ ಮಾಡಿ ಬಟ್ಟೆಗೆ ಸೇರಿಸಿ. ಆಮೇಲೆ 3 ಚೈನು, ಬಟ್ಟೆಗೆ ಲಾಕ್, ಮತ್ತೆ 3 ಚೈನು. 2 ಸಾರಿ ಇದು ಎಂಡಲ್ಲಿ 2 ಸಾರಿ 3 ಚೈನ್ ಮಾಡ್ಕೊಳ್ಳಿ ಸ್ಟಾರ್ಟಿಂಗ್ ಮಾಡ್ದಂಗೆ. ಮತ್ತು ಒಂದು ಚೈನ್ ಹಾಕ್ಕೊಂಡು 2 ಚೈನ್ ಹಾಕ್ಕೊಂಡು ದಾರ ಕಟ್ ಮಾಡಿ ಮತ್ತೆ ಇಲ್ಲಿ ಸ್ಟಾರ್ಟಿಂಗಲ್ಲಿ ಸೇರಿಸ್ಕೊಳ್ಳಿ ಲಾಕಲ್ಲಿ. ಆಮೇಲೆ 3 ಚೈನು ಲಾಕ್ ಮಾಡಿದ ಮೇಲೆ ಈ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಈಗ ನೆಕ್ಸ್ಟ್ 3 ಚೈನ್ ಇದೆಯಲ್ವ, ಇಲ್ಲಿ 2 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. 1 2 ಸಿಂಗಲ್ ಕ್ರೋಶೆ ಆದಮೇಲೆ ಈ ಸ್ಕ್ವೇರ್ ಬೀಡಲ್ಲಿ ಹಾಫ್ ಡಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ. ಈ ಥರ ದಾರ ಸುಂದ್ಕೊಂಡು ಇದರೊಳಗಿಂದ ಹಿಂಗೆ ದಾರ ತೊಗೊಂಬನ್ನಿ. 3 ಲೂಪ್ ಇರುತ್ತೆ ಹುಕ್ಕಲ್ಲಿ, 3ಅನ್ನು 1 ಮಾಡಿ. 1
2 3 4 5 ಈ ಥರ 5 ಬಂತು ಒಂದು ಸೈಡಲ್ಲಿ ಹಾಫ್ ಡಬಲ್ ಕ್ರೋಶೆ. ಈಗ ನೆಕ್ಸ್ಟ್ ಸೈಡಲ್ಲಿ 5 1 2 3 4 5 ಈ ಥರ ಮಾಡಿಕೊಂಡು ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಂಡು ನೆಕ್ಸ್ಟ್ 3 ಚೈನಲ್ಲಿ ಲಾಕ್ ಮಾಡ್ಕೊಳ್ಳಿ. 5 ಮಾಡ್ಕೊಳ್ಳಿ ಎರಡು ಸೈಡಲ್ಲೂ, ಅಂದರೆ ಒಟ್ಟು 10 ಆಗುತ್ತೆ. ಇದು 10 ಹಾಫ್ ಡಬಲ್ ಕ್ರೋಶೆ ಹಾಕಿದ್ದೀನಿ ಸ್ಕ್ವೇರ್ ಬೀಡಲ್ಲಿ. ಇದನ್ನು ನೆಕ್ಸ್ಟ್ 3 ಚೈನಲ್ಲಿ ಲಾಕ್ ಮಾಡಿ ಇನ್ನೊಂದು ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಈ ಲಾಕಲ್ಲಿ ಲಾಕ್ ಮಾಡಿ, ಮತ್ತೆ 3 ಚೈನು. ಇದನ್ನು ಈ ಲಾಕಲ್ಲಿ ಲಾಕ್ ಮಾಡಿ ಮತ್ತೆ ನೆಕ್ಸ್ಟ್ 3 ಚೈನಲ್ಲಿ 2 ಸಿಂಗಲ್ ಕ್ರೋಶೆ, ಇಲ್ಲಿ ಈ ಹಾಫ್ ಸ್ಕ್ವೇರ್ ಬೀಡಲ್ಲಿ ಹಾಫ್ ಡಬಲ್ ಕ್ರೋಶೆ 5 1 2 3 4 5. ನೆಕ್ಸ್ಟ್ ಇಲ್ಲಿ 5 ಹಾಕ್ಕೊಳ್ಳಿ. ನೆಕ್ಸ್ಟು ಈ ಸೈಡಲ್ಲೂ 1 2 3 4 5 10 ಹಾಕಿದ್ದೀನಿ. ನೆಕ್ಸ್ಟ್ ಅದನ್ನು ಈ 3 ಚೈನಲ್ಲಿ ಲಾಕ್ ಮಾಡಿ, ಅದನ್ನು ಲಾಕಲ್ಲಿ ಲಾಕ್ ಮಾಡಿಕೊಂಡು ಇನ್ನೊಂದು ಸಿಂಗಲ್ ಕ್ರೋಶೆ ಹಾಕ್ಕೊಂಡು, ಅಲ್ಲಿ ಜಾಗ ಇರುತ್ತೆ, ಇನ್ನೊಂದು ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಲಾಕಲ್ಲಿ ಲಾಕ್ ಮಾಡಿ 3 ಚೈನ್ ಮಾಡಿ ಬಟ್ಟೆಗೆ ಲಾಕ್ ಮಾಡಿ. ಈ ಥರ ಬರುತ್ತೆ ಹಾಫ್ ಡಬಲ್ ಕ್ರೋಶೆ ಹಾಕ್ಕೊಂಡು. ನೆಕ್ಸ್ಟ್ ಸ್ಟೆಪ್ ತೋರಿಸ್ತೀನಿ. ಈಗ ಮತ್ತೆ ಇನ್ನೊಂದು ಕಲರ್ ನಾನು ಇಲ್ಲಿ ಸ್ಟಾರ್ಟಿಂಗಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಈ ಥರ ಲಾಕ್ ಮಾಡಿ ಆದಮೇಲೆ 3 ಚೈನು, ಇದನ್ನು ಈ ಲಾಕಲ್ಲಿ ಲಾಕ್ ಮಾಡಿ ಈಗ ಇಲ್ಲಿ ನಾವು ಹಾಫ್ ಡಬಲ್ ಕ್ರೋಶೆ ಮಾಡಿದ್ದೀವಲ್ವ ಆರ್ಚು ಸ್ಕ್ವೇರ್ ಬೀಡ್ಸಲ್ಲಿ, ಪ್ರತಿಯೊಂದು ಹಾಫ್ ಡಬಲ್ ಕ್ರೋಶೆಲೇನು ನೀವು ಡಬಲ್ ಕ್ರೋಶೆ ಮಾಡಿ ಈ ಥರ ಡಬಲ್ ಕ್ರೋಶೆ ಮತ್ತು 3 ಚೈನ್ ಮಾಡಿ ಈ ಡಬಲ್ ಕ್ರೋಶೆ ಒಳಗಿಂದ ದಾರ ತಗೊಂಡು ಬಂದು ಪೀಕೋ ಮಾಡ್ಕೊಳ್ಳಿ, ಲಾಕ್ ಮಾಡಿ ಪೀಕೋ ಆಗುತ್ತೆ. ಇಲ್ಲಿ 5 ನಾವು 5 ಮಾಡಿರೋದಲ್ವ, ಈ ಸೈಡ್ 5 ಈ ಸೈಡ್ 5, ಇಲ್ಲಿ 5 ಡಬಲ್ ಕ್ರೋಶೆ ಇದು ಹಾಫ್ ಡಬಲ್ ಕ್ರೋಶೆ ಮೇಲೆ 5 ಡಬಲ್ ಕ್ರೋಶೆ ಮಾಡಿ ಪೀಕೋ ಮಾಡ್ಕೊಳ್ಳಿ. 3 ಚೈನ್ ಹಾಕಿ ಇದರ ಒಳಗಿಂದ ಹಿಂಗೆ ತಂದು ಲಾಕು, ಮೂರನೇದು ಈ ಥರ, ಮೂರನೇದು ಡಬಲ್ ಕ್ರೋಶೆ 3 ಚೈನು ಇದರೊಳಗಿಂದ ತಂದು ಪೀಕೋ, ಮತ್ತು ನೆಕ್ಸ್ಟು 3 ಚೈನು ಮತ್ತು ಪೀಕೋ, 1 2 3 4 ಇನ್ನೊಂದು ಆಗಬೇಕು 5 ಮಿಡ್ಲಾಗತ್ತೆ. ಅವಾಗ ನಾವು 5 ಹಾಕಿರೋದಲ್ವ, 3 ಚೈನು ಪೀಕೋ,
3 ಚೈನು, ಪಿಕೋ. ಈಗೊಂದು ಸ್ಮಾಲ್ ಬೀಡ್ ಸೇರಿಸ್ತಾ ಇದ್ದೀನಿ. ಈ ಥರ ಸ್ಮಾಲ್ ಬೀಡ್ ಸೇರಿಸ್ತಾ ಇದ್ದೀನಿ ಒಂದು. ಮತ್ತೆ ನೆಕ್ಸ್ಟಿಂದನೇ ಡಬಲ್ ಕ್ರೋಶೆ, 3 ಚೈನು, ಪಿಕೋ. ಮತ್ತೆ 3 ಡಬಲ್ ಕ್ರೋಶೆ, 3 ಚೈನು, ಪಿಕೋ. 5 ಮಾಡ್ಕೊಳ್ಳಿ. 5 ಫಸ್ಟಿಗೆ 5 ಮಾಡಿ ಬೀಡ್ ಹಾಕ್ಕೊಂಡು ಆಮೇಲೆ ಮತ್ತೆ 5. ನಾಲ್ಕು, 1 2 3 ಇಲ್ಲಿ ಪಿಕೋ. ಮತ್ತೆ ಇನ್ನೊಂದು ಲಾಸ್ಟ್ ಇಂದ 1 ಡಬಲ್ ಕ್ರೋಶೆ, 3 ಚೈನು, ಪಿಕೋ. ಇದನ್ನು ಇಲ್ಲಿ ಲಾಕಲ್ಲಿ ಲಾಕ್ ನೋಡಿ, ಈ ಥರ ಬರುತ್ತೆ. ಅವು ಫ್ಲವರ್ ಶೇಪಲ್ಲಿ ಬರುತ್ತೆ. ನೆಕ್ಸ್ಟ್ 3 ಚೈನು, ಲಾಕಲ್ಲಿ ಲಾಕ್ ಮಾಡಿ ಮತ್ತು ಇಲ್ಲಿಂದ ಇಲ್ಲಿ ಪ್ರತಿಯೊಂದರಲ್ಲಿ 5 ಡಬಲ್ ಕ್ರೋಶೆ ಪಿಕೋ, ಒಂದು ಬೀಡ್, 5 ಡಬಲ್ ಕ್ರೋಶೆ ಪಿಕೋ. ಪೂರ್ತಿ ಮಾಡಿ ತೋರಿಸ್ತೀನಿ. ಈ ಥರ ಬರುತ್ತೆ ಫ್ಲವರ್ ಶೇಪಲ್ಲಿ, ಚೆನ್ನಾಗಿ ಕಾಣಿಸುತ್ತೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.